गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्मा तस्मै श्री गुरुवे नमः। तस्मै श्री गुरुवे नमः। तस्मै ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮ ಮೇಲೆ ಹೀಗೆ ಇರ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಾವು ಇವತ್ತು ಒಂದು ಭಜನೆಯನ್ನ ನಾವು ಕೇಳಿದ್ವಿ. ಎಂತ ಅದ್ಭುತವಾದಂತ ಭಜನೆ ಅಂತ ಹೇಳಿದ್ರೆ ಅದನ್ನ ಮಾತಿನಲ್ಲಿ ನಾವು ವರ್ಣನೆ ಮಾಡೋದಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅಂತ ಒಂದು ಅದ್ಭುತವಾದಂತ ಭಜನೆ ಅಂತ ಹೇಳ್ಬೋದು. ಕನಕದಾಸರು ಬರ್ದಿರುವಂತಹ ನಾವು ಒಂದು ಭಜನೆಯನ್ನ ನಾವು ಕೇಳಿ ಎಷ್ಟು ಚಂದವಾಗಿ ನೋಡಿ, ಎಷ್ಟು ಅಂದವಾಗಿ ಅದನ್ನ ವರ್ಣಿಸಿದ್ದಾರೆ ಅಂತ. ಆ ಮಾತಲ್ಲಿ ನಾವು ಅದನ್ನ ಆ ಅನುಭವನ ಹೇಳೋದಕ್ಕೂ ಆಗಲ್ಲ, ವರ್ಣಿಸೋದಕ್ಕೂ ಆಗೋದಿಲ್ಲ. ನಾವು ಯಾವುದೇ ದೇವರುಗಳನ್ನ ಪ್ರಾರ್ಥನೆ ಮಾಡ್ಬೋದು. ಇದೇ ದೇವ್ರು ಅಂತಲ್ಲ, ನಿಮ್ಗೆ ಇಷ್ಟವಾದಂತವ್ರು ಯಾರಾದ್ರೂ ಆಗಿರ್ಬೋದು. ಎಲ್ಲರೂ ಕೂಡ ಒಂದೇ ಸ್ವರೂಪ. ಅದನ್ನ ಅರ್ಥಕೊಂಡಾಗ ನಮ್ಗೇನಾಗತ್ತೆ, ಆ ಆತ್ಮ ಜ್ಞಾನ ನಮ್ಮಲ್ಲಿ ಉಂಟಾದಾಗ ನಮಗೆ ಆ ನೋಟ, ನಮ್ಮ ದೃಷ್ಟಿಯ ಕೋನವು ಕೂಡ ನಮ್ಗೆ ಬದಲಾವಣೆ ಆಗುತ್ತೆ. ಕನಕದಾಸರನ್ನ ನಾವು ನೋಡಿದಾಗ ದಾಸರಾದಂತವ್ರು. ಕನಕ ಅಂತಂದ್ರೆ ಏನ್ ಹೇಳಿ, ಚಿನ್ನ, ಚಿನ್ನ ವೈಡೂರ್ಯ ಎಲ್ಲವನ್ನು ಕೂಡ ಪಡೆದಿರುವಂತವ್ರು ಕೊನೆಗೆ ದಾಸರಾಗ್ತಾರೆ. ಯಾರ ದಾಸರಾಗ್ತಾರೆ ಅವರು? ಶ್ರೀಕೃಷ್ಣ ಪರಮಾತ್ಮನ ದಾಸರಾಗ್ತಾರೆ. ಅವ್ರ ಸುತ್ತಮುತ್ತ ಎಷ್ಟು ಜನ ಪಾಮರರು, ಪಂಡಿತರು, ಜ್ಞಾನಿಗಳು, ತಿಳಿದವರು, ಗುರುಗಳು ಎಷ್ಟು ಜನರಿದ್ರು ಅವ್ರ ಸುತ್ತಮುತ್ತ ಎಲ್ಲ. ಆದ್ರೆ ಆ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಆಗಿದ್ದು ಯಾರಿಗೆ? ಅದು ಎಂತ ಅಭೂತಪೂರ್ವ, ಎಂತ ಅದ್ಭುತವಾದಂತಹ ಯುಗ ಯುಗಗಳಲ್ಲಿಯೂ ಕೂಡ ಸಾರುವಂತಹ ಸಂದೇಶವನ್ನ ಆ ಪರಮಾತ್ಮ ಆ ಕನಕದಾಸರ ಮುಖಾಂತರ ನಮ್ಗೆ ಕೊಟ್ಟಿದೆ. ಅದು ನಾವು ಇನ್ನೂ ಪುಣ್ಯವಂತರು ಕರ್ನಾಟಕದಲ್ಲಿ ಬರ್ತೇವೆ. ಎಂತ ಸೌಭಾಗ್ಯವನ್ನ ನಾವು ತಿಳ್ಕೊಳ್ಳುವಂತ ಜ್ಞಾನವನ್ನ, ಆ ಪ್ರದೇಶವನ್ನ, ಆ ಸ್ಥಳವನ್ನ ನಾವು ಈಗ್ಲೂ ಕೂಡ ನೋಡ್ಬೋದು. ಮೈ ರೋಮಾಂಚನ ಆಗುತ್ತೆ ಒಂದು ಸಲ ನಾವು ಯೋಚನೆ ಮಾಡಿದ್ರೆ. ರೋಮಗಳೆಲ್ಲ ಎದ್ ನಿಂತ್ಕೊಳ್ಳುತ್ತೆ. ಕನಕನ ಕಿಂಡಿ ಅಂತಾನೆ ಪರಮಾತ್ಮ ದರ್ಶನ ಮಾಡಿದಂತ ಜಾಗವನ್ನ ಕನಕನ ಕಿಂಡಿ ಅಂತಾನೆ ನಾವು ಪ್ರತಿ ಸಲ ನಾವು ಅಲ್ಲಿಂದನೇ ಆ ಪರಮಾತ್ಮನ ದರ್ಶನ ಮಾಡ್ತೀವಿ. ಭಗವಂತ ಕೇಳೋದು ಏನ್ ಹೇಳಿ? ಸಮರ್ಪಣೆ ಭಾವ, ಶರಣಾಗತಿ. ಅವನಿಗೆ ಯಾವುದೇ ರೀತಿಯಾದಂತಹ ಜಾತಿ ಮತ, ಬಡವ ಶ್ರೀಮಂತ, ಹೆಣ್ಣು ಗಂಡು, ಯಾವುದೇ ರೀತಿಯಾದಂತ ಭೇದ ಭಾವ ಇಲ್ಲ. ಆ ಭೇದ ಭಾವಗಳನ್ನ ಮಾಡ್ಕೊಂಡಿರೋರು ಯಾರು? ನಾವುಗಳು. ಆ ಪರಮಾತ್ಮನ ಮುಂದೆ, ಆ ಪರಮಾತ್ಮನ ಅನುಗ್ರಹದ ಮುಂದೆ, ಆಶೀರ್ವಾದವನ್ನ ಮುಂದೆ ನಾವೆಲ್ಲರೂ ಕೂಡ ಒಂದೇ. ಆ ಪರಮಾತ್ಮನ ಮಕ್ಕಳು ನಾವೆಲ್ಲರೂ. ತಾಯಿ ಎಷ್ಟೇ ಜನ ಮಕ್ಳಿರ್ಲಿ, 10 ಇರ್ಲಿ, 12 ಇರ್ಲಿ, 1 ಇರ್ಲಿ, 2 ಇರ್ಲಿ, ಎಷ್ಟೇ ಜನ ಮಕ್ಳಿದ್ರು ತಾಯಿಗೆ ಎಲ್ಲಾ ಮಕ್ಕಳ ಮೇಲೂ ಪ್ರೀತಿ ಇರುತ್ತೆ. ಹೌದಲ್ವಾ? ಎಷ್ಟು ಜನ ಮಕ್ಳಿದ್ರು ಎಲ್ಲರಿಗೂ ಪ್ರೀತಿ ಇರುತ್ತೆ.
ಒಂದು ಎಕ್ಸಾಂಪಲೇ ಕೊಡ್ಬೋದು. ಇಬ್ರು ಮಕ್ಳು ಇರ್ತಾರೆ. ಆದ್ರೆ ಒಬ್ಬ ಮಗಳು ಏನ್ ಮಾಡ್ತಾರೆ, ಒಬ್ಬ ಮಗ ಹೋಗಿ ಹೊರಗಡೆ ದುಡ್ಕೊಂಡ್ ಬರೋದಿಕ್ಕೆ ಹೋಗ್ತಾ ಇರ್ತಾನೆ. ಪ್ರತಿ ದಿನವೂ ಕೂಡ ದುಡ್ಕೊಂಡ್ ಬರೋದಿಕ್ಕೆ ಹೊರಗಡೆ ಹೋಗ್ತಾ ಇರ್ತಾನೆ. ಒಬ್ಬ ಮಗ ಮನೆಯಲ್ಲಿ ಇರ್ತಾನೆ. ತಾಯಿ ಇಬ್ಬರಿಗೂ ಕೂಡ ಏನ್ ಮಾಡ್ತಾರೆ, ಅಡಿಗೆ ಮಾಡೋದಾಗ್ಲಿ, ಊಟ ಕೊಡೋದಾಗ್ಲಿ, ಡಬ್ಬಿಗೆ ಹಾಕೊಡೋದಾಗ್ಲಿ ಎಲ್ಲಾನು ಕೂಡ ಮಾಡ್ಕೊಡ್ತಾರೆ. ಆ ಮಗನ್ಗೂ ಮಾಡ್ಕೊಡ್ತಾರೆ, ಈ ಮಗನ್ಗೂ ಮಾಡ್ಕೊಡ್ತಾರೆ. ಎಷ್ಟು ಜನ ಮಕ್ಳಿದ್ರು ಎಲ್ಲಾ ಮಕ್ಳಿಗೂ ಮಾಡ್ಕೊಡ್ತಾರೆ. ಆದ್ರೆ ತಾಯಿ ತಾನು ಊಟ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಹೇಳಿ? ಅಯ್ಯೋ, ಹೊರಗಡೆ ಹೋಗಿರೋ ಮಗನ್ ನೆನ್ಸ್ಕೊಳ್ತಾರೆ ಅವ್ರು. ಅಯ್ಯೋ, ನನ್ ಮಗನಿಗೆ ಡಬ್ಬಿ ಹಾಕೊಟ್ಟಿದೀನಲ್ಲ, ಅವ್ನು ಊಟ ಹಾಕೊಟ್ಟಿದೀನಲ್ಲ ನಾನು, ಅವ್ನ್ ತಿಂದಿಲ್ವಾ, ಅವ್ನ್ ಏನ್ ಮಾಡ್ದ, ಅವನು ತಾನ್ ತಿನ್ಬೇಕಾದ್ರೆ ನೆನ್ಪಿಸ್ಕೊಳ್ತಾ ಇರ್ತಾರೆ ಅವ್ರು. ಹೊರಗಡೆಯಿಂದ ಬಂದ ತಕ್ಷಣ ಯಾರನ್ ಕೇಳ್ತಾರೆ? ಹೊರಗಡೆ ಹೋದಂತ ಮಗನ್ನೇ ಕೇಳ್ತಾರೆ. ತಿಂದ, ಚೆನ್ನಾಗಿದ್ದ, ಎಲ್ಲ ಕೆಲ್ಸ ಎಲ್ಲ ಆಯ್ತಾ, ಬಂದ್ಯಾ? ಇನ್ನು ಅತಿ ಹೆಚ್ಚು ಒಂಥರ ಕೇರಿಂದ ನೋಡ್ಕೊಳ್ತಾರೆ. ಯಾಕಿರ್ಬೋದು ಹೇಳಿ? ಅದೇ ಇಲ್ಲೇ ಇರೋ ಮಗನ್ಗೆ ಏನ್ ಅನ್ಸುತ್ತೆ, ಓ ಇಲ್ಲೇ ಇರ್ತಾನಲ್ವಾ, ಅವ್ನ್ ತಿಂತಾನೆ, ಇನ್ ಟೈಮ್ ತಗೊಳ್ತಾನೆ, ನನ್ ಮುಂದೆನೆ ಊಟ ಮಾಡ್ತಾನೆ ಅಂತ ಅವನನ್ನ ವಿಚಾರಿಸ್ಕೊಳ್ಳೋದಿಲ್ಲ. ಹೊರಗಡೆ ಹೋಗಿರುವಂತ ಮಗನನ್ನ ಅವ್ರು ನೆನ್ಸ್ಕೊಳ್ತಾ ಇರ್ತಾರೆ. ಯಾಕೆ ಹೇಳಿ? ಈ ಮನೇನ ಜವಾಬ್ದಾರಿ ತಗೊಂಡು ಮನೆಯಲ್ಲಿರುವಂತ ಎಲ್ಲ ಸದಸ್ಯರನ್ನ ನಾನು ನೋಡ್ಕೊಳ್ಬೇಕು ಅಂತ ಹೇಳಿ ಅವ್ರು ಕೆಲ್ಸಕ್ಕೆ ಹೋಗಿರ್ತಾನೆ. ಅಂದ್ರೆ ಅವ್ನು ಏನ್ ಮಾಡ್ತಾ ಇದ್ದಾನೆ ಹೇಳಿ? ಆ ಭಗವಂತನ ಕಾರ್ಯವನ್ನ ಅವನು ಮಾಡ್ತಾ ಇದ್ದಾನೆ. ಕೊಟ್ಟಿರುವಂತ ಜವಾಬ್ದಾರಿಯನ್ನ ಅವನು ನಿಭಾಯಿಸೋದಿಕ್ಕೆ ಅಂತ ಹೊರಗಡೆ ಹೋಗಿದ್ದಾನೆ. ಆ ಮಗನ ಎಷ್ಟು ತಾಯಿ ಕೇರ್ ಮಾಡ್ತಾಳೆ ಅಲ್ವಾ? ಹಾಗೆ ಆ ಪರಮಾತ್ಮನ ಕಾರ್ಯವನ್ನ ಮಾಡುವಂತವ್ರು ನಾವು. ಆ ಕಾರ್ಯವನ್ನ ಮಾಡೋದಿಕ್ಕೆ ಅಂತ ನಮ್ಮ ಪರಮಾತ್ಮ ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ಅವನ್ ಕಾರ್ಯದನ್ನ ಮಾಡೋಕೆ ನಾವು ಮುಂದೆ ಹೆಜ್ಜೆ ಹಾಕೊಂಡು ಮುಂದೆ ಹೋದ್ರೆ ಆ ಪರಮಾತ್ಮ ನಮ್ಮನ್ನ ಕಾಪಾಡಲ್ವ? ಆ ಪರಮಾತ್ಮನ ಕೃಪೆ ನಮ್ಮ ಮೇಲೆ ಇಲ್ವಾ? ಆ ಪರಮಾತ್ಮನ ಅನುಗ್ರಹ ನಮ್ಮ ಮೇಲೆ ಇದೆ ಅಲ್ವಾ? ಅವನ ಪ್ರೀತಿ ಎಷ್ಟು ಅಗಾಧವಾಗಿರ್ಬೋದು ಹೇಳಿ ನಮ್ಮ ಮೇಲೆ. 24 ಗಂಟೆನೂ ಕೂಡ ನಿರಂತರವಾಗಿ ಅವನ ಆಶೀರ್ವಾದದ ಹೊಳೆ ನಮ್ಮ ಮೇಲೆ ಹರಿತಾ ಇದೆ. ಅವನ ಪ್ರೇಮದ ಹೊಳೆ ನಮ್ಮ ಮೇಲೆ ಹರಿತಾ ಇದೆ. ಆ ಕರುಣೆಯ ಕಿರಣ ನಮ್ಮ ಮೇಲೆ ಹರಿತಾ ಇದೆ. ಆದ್ರೆ ನೋಡುವ ದೃಷ್ಟಿ ಏನಾಗಿದೆ? ನಮ್ಮಲ್ಲೇ ಇಲ್ಲ. ಆ ಭಗವಂತ ಕೊಟ್ಟಿರುವಂತ ಕೆಲಸವನ್ನ ಯಾವುದಾದ್ರೂ ಆಗಿರ್ಬೋದು, ಈ ಕಾರ್ಯ ಆ ಕಾರ್ಯ, ಈ ಕೆಲ್ಸ ಆ ಕೆಲ್ಸ, ದೊಡ್ಡ ಕೆಲ್ಸ ಚಿಕ್ಕ ಕೆಲ್ಸ, ಅದ್ರ ಯಾವುದೇ ಡಿಫ್ರೆನ್ಸ್ ಇಲ್ಲ. ಕರ್ಮಣ್ಯವಾಧಿಕಾರೇಸು ಮಾ ಫಲೇಷು ಸರ್ವದಾ. ಬಸವಣ್ಣನವ್ರು ಹೇಳ್ತಾರೆ, ಕಾಯಕವೇ ಕೈಲಾಸ. ನಿಮ್ಮ ಕೆಲಸವನ್ನ ನೀವು ಮಾಡಿದ್ರೆ ಆ ಶಿವ ಪರಮಾತ್ಮನ ಕೆಲಸವೇ ಕೈಲಾಸದಿಂದನೇ ಪರಮಾತ್ಮ ಬರ್ತಾನೆ. ನಾವು ಆ ಕೆಲಸ ಎಲ್ಲಿ ಮಾಡ್ತಾ ಇದೀವೋ ಆ ಜಾಗವೇ ಕೈಲಾಸ ಆಗುತ್ತೆ, ಬೃಂದಾವನ ಆಗುತ್ತೆ, ದೇವಾಲಯ ಆಗುತ್ತೆ, ಮಂತ್ರಾಲಯ ಆಗುತ್ತೆ. ಆ ಪರಮಾತ್ಮನ ಅಪಾರವಾದಂತ ಪ್ರೀತಿ, ಕರುಣೆ, ಪ್ರೇಮ ಎಲ್ಲವೂ ನಮ್ಮ ಮೇಲಿದೆ. ಆದ್ರೆ ನಾವ್ ಏನ್ ಮಾಡ್ತಾ ಇದ್ದೀವಿ? ಈ ರೇಖೆಯಲ್ಲಿರುವಂತ ಪಂಚತತ್ವಗಳನ್ನ ನಾವು ಪ್ರತಿದಿನ ನಾವು ನೆನ್ಸ್ಕೊಳ್ಬೇಕು. ಈ ಒಂದು ದಿನ ನಾನು ಚಿಂತಿಸುವುದಿಲ್ಲ, ಈ ಒಂದು ದಿನ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ, ಈ ಒಂದು ದಿನ ನಾನು ಕರುಣೆಯಿಂದ ಇರ್ತೇನೆ, ಈ ಒಂದು ದಿನ ನಾನು ಧನ್ಯತೆಯಿಂದ ಇರ್ತೇನೆ, ಈ ಒಂದು ದಿನ ನಾನು ಕೃತಜ್ಞತೆಯಿಂದ ಇರ್ತೇನೆ. ಈ 5 ತತ್ವಗಳನ್ನ ನೆನ್ಸ್ಕೊಂಡ್ಬಿಡ್ಬೇಕು. ನಾನು ಕೆಲಸವನ್ನ ಪ್ರಾಮಾಣಿಕತೆಯಿಂದ ಮಾಡ್ತೀನಿ, ಯಾವ ಕೆಲಸ ಆದ್ರೂ. ಆ ಪರಮಾತ್ಮನ ದರ್ಶನ, ಪರಮಾತ್ಮನ ಅನುಗ್ರಹ ಆಗೇ ಆಗುತ್ತೆ, ಆಗ್ಲೇಬೇಕು. ಅದು
ಶತಸಿದ್ಧ. ಆ ಪರಮಾತ್ಮನ ದರ್ಶನ, ಆ ಪರಮಾತ್ಮನ ಭಾಗ್ಯ ಆ ಪಡೆದಂತವರೇ ಪುಣ್ಯವಂತರು. ಆ ಪುಣ್ಯವಂತರ ಅದೃಷ್ಟವಂತರ ಸಾಲಿನಲ್ಲಿ ನಾವು ಕೂಡ ಇದ್ದೀವಿ. ಯಾಕೆ ಹೇಳಿ, ಎಷ್ಟೋ ಜನರಿಗೆ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತಿದೆ ನಾವು ಧ್ಯಾನ ಮಾಡ್ಬೇಕು, ಧ್ಯಾನಕ್ಕೆ ಸಮಯ ಕೊಡ್ಬೇಕು, ಧ್ಯಾನವನ್ನ ಹೀಗೆ ಮಾಡ್ಬೇಕು ಅನ್ನೋದು ಗೊತ್ತಿದೆ. ಆದ್ರೆ ಮಾಡಕ್ಕಾಗ್ತಾ ಇದೆಯಾ? ಕುತ್ಕೊಳಕ್ಕಾಗ್ತಾ ಇದೆಯಾ? ನಿರಂತರವಾಗಿ ಅಭ್ಯಾಸ ಮಾಡಕ್ಕಾಗ್ತಾ ಇದೆಯಾ? ಆಗ್ತಾ ಇಲ್ಲ. ಆದ್ರೆ ನಮ್ಮ ಈ ಒಂದು ಅಭಿಯಾನದಲ್ಲಿ ಎಲ್ಲರನ್ನ ಕೈ ಹಿಡಿದು ಪ್ರತಿ ದಿನವೂ ಕೂಡ ತಪ್ಪಿಸದೆ ಹಾಗೆ ನಿಮ್ಮನ್ನ ಧ್ಯಾನದ ಯಾತ್ರೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ರೆ, ಕೂತ್ಕೊಳ್ತಾ ಇದ್ರೆ ಈ ಸತ್ಸಂಗ ರೀತಿ ಅನ್ಸುತ್ತೆ. ಇಲ್ಲಿ ಕೂತ್ಕೊಂಡ್ರೆ ಸಾಕು, ನಮ್ಗೆ ಎಷ್ಟು ಅನುಭವಗಳಾಗ್ತಾ ಇದೆ, ಇನ್ನು ಕೇಳ್ಬೇಕು ಅಂತ ಅನ್ಸುತ್ತೆ. ಯಾಕೆ ಅನ್ಸುತ್ತೆ? ಶರೀರಕ್ಕೆ ನಾವು ಊಟವನ್ನ ಕೊಡ್ತಾ ಇದ್ದೀವಿ. ಶರೀರಕ್ಕೆ ಏನ್ ಬೇಕು? ಹಣ್ಣು ಬೇಕು, ತರಕಾರಿ ಬೇಕು, ಅನ್ನ ಬೇಕು, ದೋಸೆ, ಇಡ್ಲಿ, ಅದಕ್ಕೆ ಏನ್ ಬೇಕು ಊಟನ ಕೊಡ್ತಾ ಇದೀವಿ ನಾವು. ಆದ್ರೆ ಆತ್ಮದ ಊಟ ಏನು? ಆತ್ಮನು ಕೂಡ ಕೇಳಿ ನನಗ್ ಬೇಕಾಗಿರುವಂತದ್ನ ಬೇಕು ಬೇಕು ಅಂತ ಅದು ತವಕ ಪಡ್ತಾ ಇದೆಯಲ್ಲ. ಶರೀರವನ್ನ ಶುದ್ಧಿ ಮಾಡ್ಕೊಳ್ತಾ ಇದ್ದೀರಾ, ಶರೀರವನ್ನ ಕೇರ್ ಮಾಡ್ತಾ ಇದ್ದೀರಾ, ಶರೀರವನ್ನ ನೋಡ್ಕೊಳ್ತಾ ಇದ್ದೀರಾ, ಆದ್ರೆ ಆತ್ಮವನ್ನ ನೋಡ್ತಾ ಇದ್ದೀರಾ ನೀವು? ಆತ್ಮವನ್ನ ನಾವು ಕೇರೆ ಮಾಡ್ತಾ ಇಲ್ಲ. ಆ ಆತ್ಮ ಅದನ್ನ ಹೇಗೆ ಅಂತ ಹೇಳಿದ್ರೆ ಅದು ಪರಿಶುದ್ಧವಾಗಿರುವಂತದ್ದು. ಅದನ್ನ ಯಾವುದೇ ರೀತಿಯಾದಂತಹ ಬೆಂಕಿಯಿಂದನೂ ಸುಡೋಕ್ಕಾಗಲ್ಲ, ಗಾಳಿಯಿಂದನೂ ಆರ್ಸಕ್ಕಾಗಲ್ಲ, ನೀರಿನಿಂದ ತೊಳೆಯೋದಿಕ್ಕಾಗಲ್ಲ. ಅದು ಅಷ್ಟು ಶುದ್ಧವಾಗಿರುವಂತಹ ಆತ್ಮ. ಆ ಆತ್ಮಕ್ಕೆ ಏನ್ ಬೇಕು? ಆ ಆತ್ಮಕ್ಕೆ ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಆತ್ಮಕ್ಕೆ ಆ ಪರಮಾತ್ಮನ ನಾಮಸ್ಮರಣೆ, ಆ ಪರಮಾತ್ಮನ ಸಹವಾಸದಲ್ಲಿ ನಾವಿರುವಂತದ್ದು, ಆ ಪರಮಾತ್ಮನ ಧ್ಯಾನದಲ್ಲಿ ನಾವು ಮುಳುಗಿ ಹೋಗುವುದು. ಆದ್ರೆ ನಾವು ಅದನ್ನೇ ಮರ್ತ್ಕೊಂಡ್ಬಿಡ್ತಾ ಇದ್ದೀವಿ ನಾವು. ಆ ಪರಮಾತ್ಮನನ್ನ ಕಾಣುವಂತಹ ದಾರಿ, ಆ ಕೀಲಿಕೈ ಯಾವುದು ಅಂತ ಹೇಳಿದ್ರೆ ಅದೇ ಧ್ಯಾನ. ಧ್ಯಾನ 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 ಧ್ಯಾನ, ಮನಸ್ಸಿನ ಸ್ನಾನ. ಹಾಗಾಗಿ ನಾವು ಇಲ್ಲಿ ನಮ್ಮ ಈ ಒಂದು ಅಭಿಯಾನದಲ್ಲಿ, ರೇಖೆ ಅಭಿಯಾನದಲ್ಲಿ ನಾವು ಧ್ಯಾನಕ್ಕೆ ನಾವು ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡ್ತೀವಿ ನಾವು. ಹಾಗಾಗಿ ಪ್ರತಿ ದಿನವೂ ಕೂಡ ನಾವು ಆ ಧ್ಯಾನವನ್ನ ಮಾಡ್ಬೇಕು. ಆ ಕನಕದಾಸರು ಹೇಗೆ ಆ ಪರಮಾತ್ಮನ ಎಷ್ಟು ಪ್ರೀತಿ ಇರ್ಬೋದು ಹೇಳಿ, ಎಷ್ಟು ಕರುಣೆ, ಎಷ್ಟು ಅಗಾಧವಾದಂತ ಒಂದು ಆ ಭಕ್ತಿಗೆ ಆ ಪರಮಾತ್ಮ ತಿರುಗಿ ಆ ಕನಕದಾಸರು ಎಲ್ಲಿದ್ರು ಅಲ್ಲೇ ಅವ್ರ ದರ್ಶನ ಭಾಗ್ಯವನ್ನ ಕೊಡ್ತಾರೆ ಅಂತ ಹೇಳಿದ್ರೆ ನಮಗ್ ಯಾಕೆ ಕೊಡಲ್ಲ? ನಮಗ್ ಯಾಕೆ ಇದಾಗಲ್ಲ ಅಂತ ಮಹಾನ್ ಬುದ್ಧರಾಗಿರ್ಬಹುದು, ರಮಣ ಮಹರ್ಷಿಗಳಾಗಿರ್ಬಹುದು, ಎಲ್ಲರೂ ಕೂಡ ಅದನ್ನ ಅನುಭವಿಸಿದಾರಲ್ವಾ. ಅದಕ್ಕಿರುವಂತ ಸರಳವಾದಂತ ದಾರಿ ಯಾವುದು ಅಂತ ಹೇಳಿದ್ರೆ ಧ್ಯಾನ. ನಮಗೆ ಎಷ್ಟು ಸಮಯ ಸಿಗುತ್ತೋ, ಎಷ್ಟು ಅವಕಾಶ ಸಿಗುತ್ತೋ ಅಷ್ಟು ಸಮಯವನ್ನು ಕೂಡ ನಾವು ಆ ಮನಸ್ಸಿನ ಒಳಗಿನ ಸ್ವರೂಪವನ್ನ ನೋಡುವಂತದ್ರಲ್ಲಿ ನಾವು ನಮ್ಮ ಕಾಲವನ್ನ ನಾವು ಕಳಿಬೇಕಾಗಿರುತ್ತೆ.
ಎಷ್ಟೋ ಜನ ಇನ್ನು ನೋಡಿ ಟಿವಿ ಸೀರಿಯಲ್ ನೋಡ್ತಾ ಇದ್ದಾರೆ, ಫಿಲಂ ನೋಡ್ತಾ ಇದ್ದಾರೆ, ಹೊರಗಡೆ ಹೋಗ್ತಾ ಇದ್ದಾರೆ. ಆದ್ರೆ ಅದೃಷ್ಟವಂತರು ಮಾತ್ರ ಈ ಒಂದು ಸತ್ಸಂಗದಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಆಗುವಂತದ್ದು. ಅವನ ಅನುಗ್ರಹ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೂತ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಅಷ್ಟು ಆ ಪರಮಾತ್ಮ ಕೈ ಹಿಡಿದು ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾನೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಆ ಸಮರ್ಪಣ ಭಾವದಿಂದ ಇದ್ರೆ ಖಂಡಿತನೂ ಕೂಡ ನಾವು ಅನ್ಕೊಂಡಿರುವಂತದ್ದು ಆ ಪರಮಾತ್ಮನ ದರ್ಶನವನ್ನು ನಾವು ಮಾಡೇ ಮಾಡ್ತೀವಿ, ಹಾಗೇ ಆಗುತ್ತೆ. ಎಲ್ಲರಿಗೂ ಕೂಡ ಕಲ್ಯಾಣವಾಗ್ತದೆ. ನಾವು ಇದನ್ನ ತುಂಬಾ ಹೆಚ್ಚು 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 ಧ್ಯಾನದಲ್ಲಿ ನಾವು ನಮ್ಮ ಸಮಯವನ್ನ ಎಲ್ಲರೂ ಕೂಡ ಯಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಸಾಗೋಣ. ಧನ್ಯವಾದಗಳು.